ಬಸವಣ್ಣವರು 12ನೇ ಶತಮಾನದಲ್ಲಿ ಸಮಪಾಲು ಸಮಬಾಳು ಅಂತ ಏನು ಹೇಳಿದ್ರು ಅದನ್ನೇ ಪ್ರತಿಪಾದನೆ ಮಾಡಿದ್ರು ಕನಕದಾಸರು 14ನೇ ಶತಮಾನ. ಅದನ್ನೇ 19ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ತನ್ನ ಸಂವಿಧಾನದಲ್ಲಿ ಪ್ರತಿಯೊಬ್ಬನೂ ಒಂದೇ ಅಂತ ಮಾತುಗಳನ್ನು ತನ್ನ ಪುಸ್ತಕದಲ್ಲಿ ಮಾಡಿ. ಹಾಗೂ ನಮಸ್ಕಾರ. ಕೋಲಾರ ಜಿಲ್ಲೆಯ ಮುಳಬಾಗಲ ಕ್ಷೇತ್ರದ ಎಲ್ಲ ಜಾತಿ ಜನಾಂಗಗಳ ಪ್ರೀತಿಯ ಸಹೋದರರೇ, ವಿಶೇಷವಾಗಿ ಕರ್ನಾಟಕ ರಾಜ್ಯ ಕುರುಬರ ಸಂಘ ಸ್ಥಳೀಯ ಮುಳಬಾಗಲ ಕುರುಬರ ಸಂಘದ ವತಿಯಿಂದ ಈ ಕನಕ ಭವನದ ಉದ್ಘಾಟನೆಗೆ ಆಗಮಿಸಿರುವಂಥ ಎಲ್ಲ ನನ್ನ ಬಂಧುಗಳ, ಈ ಸಂಘದ ಅಧ್ಯಕ್ಷರ, ಉಪಾಧ್ಯಕ್ಷರ, ಪದಾಧಿಕಾರಿಗಳ, ಜಿಲ್ಲಾಧ್ಯಕ್ಷರ ಹಾಗೂ ಮುಳಬಾಗಲ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದ ಸಹೋದರ ಆದಿನಾರಾಯಣರವರೇ, ಕೋಲಾರ ಜಿಲ್ಲಾಧಿಕಾರಿಗಳೇ, CO ಅವರೇ, SP ಅವರೇ, ಅಡಿಷನಲ್ SP ಅವರೇ, ತಹಶೀಲ್ದಾರ, CO ಅವರು, ನಗರಸಭಾ ಕಮಿಷನರ್ ಅವರು, ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಇತರೆ ಎಲ್ಲ ಜನಾಂಗಗಳ ಪ್ರಮುಖ ಮುಖಂಡರು, ಎಲ್ಲ ನನ್ನ ಸಹೋದರರು, ದಯವಿಟ್ಟು ಕ್ಷಮಿಸಬೇಕು. ನಾಳೆ ಇದ್ದಂಥ ಕಾರ್ಯಕ್ರಮವನ್ನು ಒಂದು ದಿನ ಪ್ರಿಪೋನ್ ಮಾಡಿದ್ದು ನಾನೇನೆ. ಮತ್ತು ಪದಾಧಿಕಾರಿಗಳಿಗೆ ಯಾರು ಬರೆಯೋಕ್ಕೆ ಹೋಗ್ಬೋದು. ನಾನು ನಾಳೆ ಸೋಮವಾರ ದಿವಸ ನಮಗೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭ ಆಗೋದ್ರಿಂದ ಸೋಮವಾರ ನಾಳೆನೇ ನಾನು ಮುಖ್ಯಮಂತ್ರಿಗಳೆಲ್ಲ ಬೆಳಗಾವಿಗೆ ಹೋಗುವುದರ ಪ್ರಯುಕ್ತ ನಾಳೆ ಇದ್ದಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ಕೊಂಡಿದ್ದೀವಿ. ಇದೇ ಥರ ಸಮಾಜದ ಒಂದು ಏಳ್ಗೆ, ಒಂದು ಒಗ್ಗೂಡಿಕೆ, ಬರೀ ಕುರುಬ ಸಮಾಜದಲ್ಲ, ಎಲ್ಲ ಜಾತಿ ಜನಾಂಗದಲ್ಲೂ ಒಂದು ಒಗ್ಗಟ್ಟಿನ ಏಕತೆ ಬರಬೇಕು. ಸಮಾಜದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರು ಯಾವುದೇ ಜಾತಿಗೂ ನಮಗೆಲ್ರಿಗೂ ಸಂವಿಧಾನ ಒಂದೇ ಅಂತ ಕೊಟ್ಟರು. ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದಿಂದ ನಾವೆಲ್ಲ ಸ್ವಲ್ಪ ತಲೆ ಎತ್ಕೊಂಡು ಓಡಾಡೋಣ. ಬಸವಣ್ಣವರು 12ನೇ ಶತಮಾನದಲ್ಲಿ ಸಮಪಾಲು ಸಮಬಾಳು ಅಂತ ಏನು ಹೇಳಿದ್ರು ಅದನ್ನೇ ಪ್ರತಿಪಾದನೆ ಮಾಡಿದ್ರು ಕನಕದಾಸರು 14ನೇ ಶತಮಾನ. ಅದನ್ನೇ 19ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ತನ್ನ ಸಂವಿಧಾನದಲ್ಲಿ ಪ್ರತಿಯೊಬ್ಬನೂ ಒಂದೇ ಅಂತ ಮಾತುಗಳನ್ನು ತನ್ನ ಪುಸ್ತಕದಲ್ಲಿ ಮಾಡಿ ಕಾನೂನು ರಚನೆ ಮಾಡಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ಆ ಸಂವಿಧಾನ ಇಟ್ಕೊಂಡೇ ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾರೆ. ಸಮಾಜದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸಮಾಜದಲ್ಲಿ ಹುಟ್ಟಲಿ, ಕುರುಬರಾಗಲಿ, SC ಆಗಲಿ, ST ಆಗಲಿ, ಮೇಲ್ವರ್ಗನಾಗಲಿ, ಕೆಳವರ್ಗನಾಗಲಿ, ಎಲ್ಲರೂ ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ ಆಗಲಿ, ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ಇವತ್ತು ರಾಜ್ಯಭಾರ ಮಾಡ್ತಾ ಇರೋಂಥ ಪಕ್ಷ ಕಾಂಗ್ರೆಸ್ ಪಕ್ಷ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದನ್ನು ನೀವೆಲ್ಲ ಜ್ಞಾಪಕದಲ್ಲಿ ಇಟ್ಕೋಬೇಕು. ಸಮಾಜ ಇದು ಮಾಡಬೇಕೀಗ, ಎಲ್ಲ ಒಗ್ಗಟ್ಟಾಗಿರ್ಬೇಕೀಗ. ನೀವು ಒಗ್ಗಟ್ಟಾಗಿದ್ದರ ಜೊತೆ ಬೇರೆ ಜನಾಂಗಗಳನ್ನು ಪ್ರೀತಿಸಬೇಕು. ತನ್ನ ಜಾತಿಯನ್ನು ಪ್ರೀತಿಸಬೇಕು, ಬೇರೆ ಜಾತಿಯನ್ನು ದ್ವೇಷಿಸಬೇಕು. ಎಲ್ಲರೂ ನಾವು ಒಂದೇ ಅನ್ನೋದೇ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಭಾಳ ಚೆನ್ನಾಗಿ ಮೇನ್ ರೋಡಲ್ಲಿ ನಮ್ಮ ಕನಕ ಭವನವನ್ನು ರಚನೆ ಮಾಡಿದ್ದೀವಿ. ಎತ್ತ ವ್ಯೂ ಐತೆ, ಮುಂದೆ ಬೆಟ್ಟ ಇದೆ, ಪಕ್ಕದಲ್ಲಿ ಕೆರೆ ಇದೆ, ಕೆರೆ ಅಟ್ಯಾಚರ್ ಕಟ್ಟಿದೆ, ಗಾಡಿ ಬರ್ತಿದೆ, ಎಲ್ಲ ಚೆನ್ನಾಗೈತೆ. ಸಿದ್ದರಾಮಯ್ಯವರು ಈ ರಾಜ್ಯದ ಮುಖ್ಯಮಂತ್ರಿ ಆದಮೇಲೆ ಎಲ್ಲ ಚೆನ್ನಾಗೈತೆ ವಾಸ್ತವ.
ಒಂದು ಕೆರೆ ಯಾರು ಕೊಟ್ಟಿದ್ದು 1,100 ಅಡಿ 1,200 ಅಡಿ ಹಾಕಿದ್ರು ಬೋರ್ವೆಲ್ಲಿ ನೀರು ಸಿಗ್ತಾ ಇರಲಿಲ್ಲ. 1978 79 ನಮ್ಮ ಅಡಿಷನಲ್ ಎಸ್ ಪಿ ಆಗಿದೆ. ಇದು ಗೊತ್ತಾ ನಿಮ್ಗೆ? ನನಗೆ ಅವಾಗ 5 ವರ್ಷ, ನಾನು 70 ನನಗೆ 5 ಇಯರ್ಸ್. ನನಗೆ ಯಾಕೆ ಗೊತ್ತಿಲ್ಲ ಅವಾಗ ಪಟ್ಟ ಸೆಂಟ್ರಲ್ ಗೊತ್ತಿಲ್ಲ ಇದರಲ್ಲಿ. ಅವಾಗಿಂದನೂ ಕೋಲಾರ ಗೊತ್ತಿಲ್ಲ. ನಮ್ಮ ದೊಡ್ಡಪ್ಪನ ಮಗ ಇಲ್ಲಿ ಶ್ರೀನಿವಾಸಪುರ ಎಲ್ಲೂ ಒಳ್ಳೆ ಜನ ನಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಕೋಲಾರದಲ್ಲಿ ಕತೆ ಬೀಸ್ತಾರೆ. ಹೌದು, ಕರೆಕ್ಟ್. ಆಮೇಲೆ 1200 ಅಡಿ 1300 ಅಡಿ ಹಾಕಿದ್ರು ನೀರು ಸಿಗ್ತಾ ಇರಲಿಲ್ಲ. ಇಡೀ ರಾಜ್ಯದಲ್ಲಿ ಬರಪೀಡಿತ ಜಿಲ್ಲೆ ಅಂತ ಕೋಲಾರನ ಘೋಷಣೆ ಮಾಡಿದ್ರು. ಆದರೆ ಈಗ 300 ಅಡಿ ಯಾರು ಮಾಡಿದ್ದು? ಅದರಿಂದ ಯಾವುದೋ ಒಂದು ಜಾತಿಗೆ ಅನುಕೂಲ ಆಗಿಲ್ಲ. ನಾವು ನೀರು ಕೊಟ್ಟು 1000 ಕೋಟಿ ಯೋಜನೆಗಳೆಲ್ಲ ನೀರು ಕೊಟ್ಟರಲ್ಲ, ಬರೀ ಒಂದೇ ಜಾತಿಯವ್ರಿಗೆ ಕೊಡಿಸ್ತಾರ, ಬರೀ 5 ವರ್ಗದವ್ರಿಗೆ ಕೊಡಿಸ್ತಾರ, ಎಲ್ಲ ಯಾರಿಗೂ ಆಡಳಿತ 5 ಯೋಜನೆಗಳು ಕೊಟ್ಟರು ಕರ್ನಾಟಕ ಸರ್ಕಾರ. 60,000 ಕೋಟಿ ರೂಪಾಯಿ ಕರೆಂಟ್ ಫ್ರೀ, ಬಸ್ ಫ್ರೀ, ಅಕ್ಕಿ ಫ್ರೀ, ಇವಾಗ ಕಿಟ್ ಬೇರೆ ಫ್ರೀ. ಮತ್ತು ಹೆಣ್ಮಕ್ಳಿಗೆ 2,000 ಗೃಹಲಕ್ಷ್ಮಿ ಮನೇಲಿದ್ದರೂ 2,000 ರೂಪಾಯಿ. ಹೆಣ್ಣದನ್ನು ಕೇಳೋಂಥ ಅವಶ್ಯಕತೆನೇ ಇಲ್ಲ. ಆರ್ಥಿಕವಾಗಿ ಸಬಲೀಕರಣ ಮಾಡಿದ್ದಾರೆ. ದೇಶದ ಶಕ್ತಿ, ಮಹಿಳಾ ಶಕ್ತಿ ಅದಕ್ಕೆ ಸಿದ್ದರಾಮಯ್ಯರು ಕೊಟ್ಟಂಥ ಈ ಸುಂದರವಾದ ಕಾರ್ಯಕ್ರಮಗಳೇ ಕಾರಣ. ಭಾಳ ಜನ ಕೊಟ್ಟವರಿಗೆ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯನವರು. DK ಶಿವಕುಮಾರು ಒಂದೇ ಅಣ್ತಮ್ಮಂದ್ರ ಥರ ಇದ್ದಾರೆ. ಅಂದರೆ ಅವರವರಲ್ಲಿ ತಂದಿದ್ದು ರಾಜಕಾರಣ ಮಾಡೋಕ್ಕೆ ಅವರು ಅದು ಯಾವತ್ತೂ ಸಕ್ಸಸ್ ಹೈಕಮಾಂಡ್ಗೆ ತೀರ್ಮಾನ ಮಾಡ್ತಿದ್ದೆ, ಅದನ್ನೇ ನಾವು ಫಾಲೋ ಮಾಡೋದು. BJP ಥರ ಡೋಂಟ್ ಕೇರ್ ಪಕ್ಷ ಅಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ ಈ ದೇಶದಲ್ಲಿದ್ದರೆ ಕಾಂಗ್ರೆಸ್ ಪಕ್ಷ. ಅವ್ರಿಗೆ ಆದ ಕ್ಲೈಮ್ ಮಾಡುವಂಥದ್ದು ಎಲ್ರಿಗೂ ಅಧಿಕಾರ. ಅದರಿಂದ ಇಷ್ಟೇ ಹೇಳಿಕ್ಕೆ ಬಯಸ್ತೀನಿ, ಈ ಥರ ನಿಮ್ಮ ಸಂಘಟನೆ ಚೆನ್ನಾಗಿದೆ, ಈ ಥರ ಭವನಗಳು ಮಾಡಿ ದಯವಿಟ್ಟು ದೇವಸ್ಥಾನಗಳು ಕಟ್ಟಬೇಕು. ನೀವು ಏನಾದರೂ ಬೈಕೇಳಿ ಎಲ್ಲ ಜನಾಂಗಗಳಿಗೆ ಹೇಳೋದು ನಾನು, ಈ ಕುರುಬರು ಮಾತ್ರ ಹೇಳ್ತಾ ಇಲ್ಲ ನಾನು. ಏನಪ್ಪ ಅದೇ ಇನ್ನು ಅದು ಸುಮ್ಮನೆ ದೇವಸ್ಥಾನಗಳು ದುಡ್ಡು ಕೊಡ್ಬೇಡ. ದೇವಸ್ಥಾನಗಳು ದುಡ್ಡು ಕೊಡೋ ಬದಲು ಈ ಥರ ಶಾಲೆಗಳು, ಹಾಸ್ಟೆಲ್ ಜೊತೆಗೆ ಜನಾಂಗಗಳಿಗೂ ಅನುಕೂಲ ಆಗ್ತದೆ, ಮಕ್ಕಳಿಗೂ ಅನುಕೂಲ ಆಗ್ತದೆ. ಆ ಕೆಲಸಗಳನ್ನ ನೀವು ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ. ಮುಂದಕ್ಕೆ ಆಗ್ತದೆ. ಎಲ್ಲ ಬಡವರು ಮಾಡ್ಕೊಂಡು ಮಾಡಿ ಎಲ್ಲ ಬಡವರು ಮಾಡ್ಕೊತಾರೆ. ದೊಡ್ಡ ಕಮಿಷನರ್ಗೆ ಅವ್ರಿಗೇನೋ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ ನೀವು 15 ಲಕ್ಷ ಏನೋ ಇದೆ ಕೊಟ್ಟಿದ್ದ ತಕ್ಷಣ ನೀವು ಮೀಟಿಂಗ್ ರಿಲೀಸ್ ಮಾಡಬೇಕು. ಸೋಮವಾರ ಮಂಡೇ ಕೊಟ್ಬಿಡಿ. ಸೋಮವಾರ ಮಂಗಳವಾರನೇ ಕೊಟ್ಬಿಡ್ತಾರೆ. ಇಷ್ಟು ಮಾತುಗಳನ್ನು ಹೇಳಿ ಯಾವತ್ತೂ ನಮ್ಮ ಸರ್ಕಾರ ನಮ್ಮದು ಪಾರ್ಟಿ ಇದು ಮಾಡ್ತಪ್ಪ ಆಮೇಲೆ ಮಾಡೋಣ ಬಿಡಪ್ಪ ಅಧ್ಯಕ್ಷ ಮಾಡೋಣ, ನನಗೆ ಬರ್ತದೆ, ನಾನೇ ದುಡ್ಡು. ಅದರಿಂದ ಇದೇ ಥರ ಒಗ್ಗಟ್ಟಾಗಿದೆ. ಜನಾಂಗದ ಜೊತೆ ಬೇರೆ ಜನಾಂಗಗಳು ಅಣ್ಣತಮ್ಮನ ಥರ ಜೊತೆ ಬೇರೆ ಜನಾಂಗಗಳು ಅವರು ಒಗ್ಗಟ್ಟಾಗ್ತಾರೆ. ಅವರು ಆರ್ಥಿಕ ಸ್ವಾಯತ್ತತೆ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಕೊಟ್ಟು ನನಗೆ ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಅಧಿಕಾರಿಗಳಿಗೆ ನನ್ನ